ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಂಜಾಬ್ ಟೀಮ್ಗೆ ಗ್ರಹಚಾರವೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ಅವರು ಹೋಮ್ ಗ್ರೌಂಡ್ನಲ್ಲೇ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ಕಷ್ಟಪಟ್ಟಿತ್ತು, ಹೆಣಗಾಡ್ಬಿಟ್ರು. ಧರ್ಮಶಾಲಾ ಮೈದಾನದಲ್ಲೇ ಸತತ 3 ಸೋಲುಗಳನ್ನು ಕಾಣಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇವತ್ತು ಅವ್ರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿಬಿಟ್ಟಿದೆ. ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ ವಿರುದ್ಧ ತಮ್ಮ ತವರಲ್ಲೇ ಅವರು ಸೋತು ಮುಗ್ಗರಿಸಿಬಿಟ್ಟಿದ್ದು. ಇನ್ನು RCB ಟೀಮ್ ಬಿಟ್ಕೊಡುತ್ತಾ? ಹಾಲಿ ಚಾಂಪಿಯನ್ಸ್ಗಳು ಬೇರೆ, ಸಿಕ್ಕಾಪಟ್ಟೆ ಹುರುಪ್ನಲ್ಲಿರೋ ಟೀಮ್ ಕೂಡ ಹೌದು. ಈ ಮ್ಯಾಚ್ನಲ್ಲೂ ಕೂಡ ಪಂಜಾಬ್ಗೆ ಡೂ ಆರ್ ಡೈ ಮ್ಯಾಚ್ ಆಗಿತ್ತು. ಆದರೆ ಹ್ಯಾಟ್ರಿಕ್ ಸೋಲಿನ ರುಚಿ ಹೇಗಿರುತ್ತೆ ಅನ್ನೋದನ್ನು ಇವತ್ತು RCB ತೋರಿಸ್ಕೊಟ್ರು. ನೋಡಿ, ಒಂದು RCB ಫ್ಯಾನ್ಸ್ ನೆನ್ಪಿಟ್ಕೊಳ್ಬೇಕು, ಈ ಸಲ ಕೂಡ ಕಪ್ ನಮ್ಮದೇ ಅಂತ ನೀವು ಹೆಮ್ಮೆಯಿಂದ ಹೇಳೋ ಟೈಮ್ ಹತ್ರ ಬರ್ತಾ ಇದೆ. ಟ್ರೋಫಿಯನ್ನು ಕೂಡ ಎತ್ತಿ ಹಿಡಿಯೋ ಟೈಮ್ ಕೂಡ ಹತ್ರ ಬರ್ತಾ ಇದೆ. ಯಾಕೆಂದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ನಾವೇ ಟಾಪ್ ಇದ್ದೀವಿ. ಕಳೆದ ವರ್ಷದಂತೆಯೇ ಪಂಜಾಬ್ ಈ ಸಲವೂ ಕೂಡ ಕಂಟಿನ್ಯೂ 6 ಮ್ಯಾಚ್ಗಳನ್ನು ಗೆದ್ದು ಜರ್ನಿ ಶುರು ಮಾಡಿದ್ದು. ಹೋದ ವರ್ಷವೂ ಕೂಡ ಅದೇ ರೀತಿಯಾಗಿ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದ್ರು. ಆದರೆ ಈ ಬಾರಿ ಅವರ ಜರ್ನಿ ಎಲ್ಲವೂ ಕೂಡ ಉಲ್ಟಾ ಆಗಿ ಹೋಗ್ಬಿಡ್ತು. ಸೆಕೆಂಡ್ ಫೇಜ್ನಲ್ಲಿ ಸತತ 5 ಸೋಲುಗಳಿಂದ ಬಳಲ್ತಾ ಇದ್ದರು. ಪಂಜಾಬ್ಗೆ ಈ ಬಾರಿಯೂ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿಬಿಟ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು 222 ಒಂದು ರೀತಿಯಾದಂಥ ಮ್ಯಾಜಿಕ್ ರನ್ ಬಿಟ್ಕೊಟ್ಟಂಥ ಪಂಜಾಬ್ಗೆ ಟನಲ್ ಎಂಡ್ನಲ್ಲಿ ಎಲ್ಲೋ ಒಂದು ಪುಟ್ಟದಾದ ಬೆಳಕಿದೆ ಅನ್ನೋ ಥರ ಎಲ್ಲೋ ಆಶಾವಾದಿಗಳಾಗಿಬಿಟ್ಟಿದ್ರು. ಗೆಲ್ಲಬಹುದು ಅನ್ನೋ ಚಾನ್ಸ್ ಇತ್ತು. ಆದರೆ ಆಲ್ಮೋಸ್ಟ್ ಪಂಜಾಬ್ ಜರ್ನಿ ಇಲ್ಲಿಗೆ ರಿವರ್ಸ್ ಹೊರಟು ಬಿಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಹೈಲೈಟ್ಸ್ನ ಹೇಳ್ತಾ ಹೋಗ್ತೇನೆ. IPLನ 2026 61ನೇ ಮ್ಯಾಚ್ ಇವತ್ತು ನಡೆದಿದ್ದು. ಪಂಜಾಬ್ ವರ್ಸಸ್ RCB. ಪಾಯಿಂಟ್ಸ್ ಟೇಬಲ್ನ ಕಿಂಗ್ ಆಗಿ ಮಿಂಚ್ತಾ ಇರ್ತಕ್ಕಂಥ RCBಗೆ ಇದೇನು ಮಾಡಿ ಇಲ್ಲವೇ ಮಡಿ ಪಂದ್ಯ ಅನ್ನೋ ರೀತಿಯಾಗಿ ಇರಲಿಲ್ಲ. ಯಾಕೆಂದರೆ ಟಾಪ್ 2 ಪ್ಲೇಸ್ನಲ್ಲಿದ್ದರೆ ಸಖತ್ ಸೇಫ್ ಅನ್ನೋ ಥರ ಇದೆ. ಹಾಗಾಗಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ದು RCB. ಆ್ಯಂಡ್ ದೆನ್ ಶ್ರೇಯಸ್ ಅಯ್ಯರ್ಗೆ ಇದು 100ನೇ ಪಂದ್ಯವಾಗಿತ್ತು. ಆದರೆ ಅವರ ದಿನವಾಗಿರಲಿಲ್ಲ ಅನ್ನೋದು ಸ್ವಲ್ಪ ಪಂಜಾಬ್ ಫ್ಯಾನ್ಸ್ಗೆ ಬೇಸರ. ಇನ್ನು ಇವತ್ತು ಪಟಿದಾರ್ ಅವರ ಅನುಪಸ್ಥಿತಿಯಲ್ಲಿ ಬ್ಯಾಟಿಂಗ್ ಇಳೀತು RCB. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಇದೇ ಮೊದಲು ಚೆನ್ನೈ ಫ್ಯಾನ್ಸು RCB ಮ್ಯಾಚ್ ಗೆಲ್ಲಿ ಅಂತ ಪ್ರೇ ಮಾಡಿದ್ದು. ಇದು ಕ್ರಿಕೆಟ್ ಪ್ರಿಯರಲ್ಲಿ ಒಂದು ರೋಚಕ ಹಣಾಹಣಿಗೂ ಕೂಡ ಕಾರಣವಾಗಿತ್ತು. ಒಂದು ಕಡೆ ಅವರು ಪ್ರೇ ಮಾಡ್ತಾ ಇರೋದು ತಮ್ಮ ಸ್ವಾರ್ಥಕ್ಕಾಗಿಯೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಅವರೆಲ್ಲರೂ ಕೂಡ ಅದೇ ರೀತಿಯಾದಂಥ ಪ್ರೇ ಮಾಡ್ತಾಯಿದ್ರು, ನಮಗೆ RCB ಗೆಲ್ಲಪ್ಪ ಅನ್ನೋ ರೀತಿಯಾಗಿ. ಅದು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 4ನಲ್ಲಿ ಬಂದು ಕೂರಬೇಕು ಅಂದರೆ ಅಟ್ಲೀಸ್ಟ್ ಟಾಪ್ನಲ್ಲಿರ್ತಕ್ಕಂಥ RCB ಸೋಲಬಾರ್ದು. ಇದು ಕಾಕತಾಳೀಯ ಆದರೆ ವಿಶೇಷವಾದಂಥ ಸಂದರ್ಭವಾಗಿರ್ತಕ್ಕಂಥ ಮ್ಯಾಚ್ ಇವತ್ತು. ಎಂದಿನಂತೆ RCB ಅಬ್ಬರವನ್ನು ಫ್ಯಾನ್ಸ್ ಎಲ್ಲರೂ ಕೂಡ ಕಣ್ತುಂಬಿಕೊಂಡ್ರು. ಒಂದು ಕಡೆ ಕೊಯ್ನೂರು ಡೈಮಂಡ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವರ ಆಟವನ್ನು ಅವ್ರು ಆಡಿದ್ರು. ಶುರುವಾದಾಗ ಎಲ್ಲೋ ಒಂದು ಕಡೆ RCB ಟೀಮ್ನ ಚಾರ್ಮ್ ಆ ರೀತಿಯಾಗಿ ಇರಲಿಲ್ಲ. ಅದು ಕಾಣಿಸ್ದೇ ಇದ್ದರೂ ಕೂಡ ಒಂದು ಕಡೆ ಕೊಹ್ಲಿ ನಿಂತ್ಕೊಳ್ತಾರೆ, ನಮಗೆ ವೆಂಕಟೇಶ್ ಅಯ್ಯರ್ ಅವರು ನಿಂತ್ಕೊಳ್ತಾರೆ. ಅವರಿಬ್ಬರ ಅರ್ಧಶತಕಗಳ ನೆರವಿನಿಂದ RCB ಪಂಜಾಬ್ ತಂಡಕ್ಕೆ 223 ರನ್ಗಳ ಕಠಿಣ ಟಾರ್ಗೆಟನ್ನು ಕೊಡುತ್ತೆ. ಒಂದು ರೀತಿಯಾಗಿ ಅದು ಬಿಗ್ ಚಾಲೆಂಜ್ ಕೂಡ ಹೌದು. ಬಟ್ ಪಂಜಾಬ್ ಫಸ್ಟ್ ಫೇಸ್ನಲ್ಲಿ ಆಡೋದಂಥ ಆಟವನ್ನು ನೋಡಿದ್ರೆ ಅದೇನು ದೊಡ್ಡ ಟಾರ್ಗೆಟ್ ಏನಲ್ಲ, ಗೆಲ್ಲಬಹುದಿತ್ತು. ನಮಗೆ ಚಾನ್ಸಸ್ ಕೂಡ ಹಾಗೇ ಇತ್ತು. ನೋಡಿ, ವಿರಾಟ್ ಕೊಹ್ಲಿ 58 ರನ್ 37 ಬಾಲಿಗೆ ಹೊಡೆದಿದ್ದು. ವೆಂಕಟೇಶ್ ಅಯ್ಯರ್ ಅಜಯ್ 73 ರನ್ ಹೊಡಿತಾರೆ ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ 40 ಬಾಲ್ಗೆ. ಭಾಳ ಜನ ಪ್ರಶ್ನೆ ಕೇಳ್ತಿರ್ತಾರೆ ವೆಂಕಟೇಶ್ ಅಯ್ಯರ್ನ ಯಾಕಪ್ಪ ತೆಗೆದುಕೊಂಡಿದ್ದಾರೆ ಅಂತ. ಬಟ್ ಈ ಸೀಸನ್ನಲ್ಲಿ ಅವ್ರನ್ನ ಜಾಸ್ತಿ ಆಡಿಸಿಲ್ಲ, ಬಟ್ ಈ ಮ್ಯಾಚ್ನಲ್ಲಿ ಆಡಿಸಿ ತುಂಬ ಲಾಭ ಆಯಿತು. ಇನ್ನು ದೇವದತ್ ಪಡಿಕ್ಕಲ್ 45 ರನ್ 25 ಬಾಲು. ಡೇವಿಡ್ ಕೊನೆಯದಾಗಿ ಬಂದು 12 ಬಾಲಿಗೆ 28 ರನ್ ಹೊಡೆದ್ರು. ಆ್ಯಸ್ ಯೂಶ್ವಲ್ ಪಡಿಕ್ಕಲ್ ಮತ್ತು ಕೊಹ್ಲಿ ಕಾಂಬಿನೇಷನ್ ಯಾವಾಗಲೂ ಕೂಡ RCBಗೆ ಬಿಗ್ ಸಪೋರ್ಟ್ ಆಗುತ್ತೆ. ಇವತ್ತಿನ ಮ್ಯಾಚ್ ಕೂಡ ಅವರ ಒಂದು ಕಾಂಬಿನೇಷನ್, ಆ ಕಾಂಬೋ ಕೆಲಸ ಮಾಡ್ತು. ಈ ಜೋಡಿ ಏನಿದೆಯಲ್ಲ, ಪಡಿಕ್ಕಲ್ ಮತ್ತು ಕೊಹ್ಲಿ ಜೋಡಿ 76 ರನ್ಗಳ ಜೊತೆ ಆಟ ನಡೆಸಿದ್ದು. ನಮಗೆ ಪಟಿದಾರ್ ಅಲಭ್ಯ ಆಗಿದ್ದರೂ ಕೂಡ 4ನೇ ಕ್ರಮಾಂಕದಲ್ಲಿ ಬಂದಂಥ ವೆಂಕಟೇಶ್ ಅಯ್ಯರ್ ಅವರು ಕಮಾಲ್ ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಕಳೆದ ಪಂದ್ಯದಲ್ಲಿ ಕಾರ್ತಿಕ್ ತ್ಯಾಗಿ ಎಸೆದಂಥ ಬೌನ್ಸರ್ ತಲೆಗೆ ಬಡಿದು ಕನ್ಫ್ಯೂಷನ್ಗೆ ಒಳಗಾಗಿದ್ದಂಥ ರಜತ್ ಪಟಿದಾರ್ ಈ ಪಂದ್ಯದಿಂದ ಅವ್ರು ಹೊರಗಿಡಲಾಗಿತ್ತು. ಇದರಿಂದಾಗಿ RCB ಹಳೆ ಕಾಂಬಿನೇಷನ್ಗೆ ಮಾಡಬೇಕಾಯ್ತು. ಯಾಕೆಂದರೆ ಜೇಕಬ್ ಡಫಿ ಬದಲಿಗೆ ರೊಮಾರಿಯೋ ಶಫರ್ಡ್ ತಂಡಕ್ಕೆ ಬಂದರು. ವೆಂಕಟೇಶ್ ಅಯ್ಯರ್ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸ್ತೀವಿ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡ್ರು. ಸೊ ಹಾಗಾಗಿ ಎಲ್ಲವೂ ಕೂಡ ಸುಲಭ ಆಯಿತು. ನಿಮಗೆ ಪಡಿಕ್ಕಲ್ ಮತ್ತು ಕೊಹ್ಲಿ ಜೋಡಿ 41 ಎಸೆತಗಳಲ್ಲಿ 76 ರನ್ ಭರ್ಜರಿ ಜೊತೆ ಆಟ. ನಿಮಗೆ ಕೊಹ್ಲಿ ಜೊತೆಗೂಡಿದಂಥ ಅಯ್ಯರ್ ಆ ಒಂದು ರನ್ ವೇಗಕ್ಕೆ ಎಲ್ಲೂ ಕೂಡ ಡ್ರಾಪ್ ಆಗುತ್ತೆ ಅಂತ ಅಂದುಕೊಳ್ಳೇ ಇಲ್ಲ. ಅಯ್ಯರು ಕೂಡ ಅದೇ ರೀತಿಯಾದಂಥ ಸಪೋರ್ಟ್ ಕೊಟ್ಟರು. ಹಾಗಾಗಿ ಕೊಹ್ಲಿ ಸುಲಭವಾಗಿ 50 ಬಾರಿಸಿದ್ರು. ಆರಂಭದಲ್ಲಿ 14 ಎಸೆತಗಳಲ್ಲಿ 15 ರನ್ ಗಳಿಸಿ ತುಂಬ ಸ್ಲೋ ಆಗಿದ್ದಂಥ ಅಯ್ಯರ್ ನಂತರ ಅಬ್ಬರಿಸ್ಲಿಕ್ಕೆ ಶುರು ಮಾಡಿದ್ರು.
ನಿಮಗೆ ಬ್ರಾರ್ ಓವರ್ನಲ್ಲಿ 2 ಬೌಂಡ್ರಿ ಮತ್ತು ಚಹಲ್ ಓವರ್ನಲ್ಲಿ ಸತತ 2 ಸಿಕ್ಸರ್ ಸಿಡಿಸಿ ಒಂದು ಆಟದ ವೇಗ ಇದೆಯಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡಿದ್ರು. ನಿಮಗೆ 15ನೇ ಓವರ್ ಕೊನೆಯ ಎಸೆತ ಕೊಹ್ಲಿ ಔಟ್ ಆದ ನಂತರ ಟಿಮ್ ಡೇವಿಡ್ ಅವ್ರು ಕ್ರೀಸಿಗೆ ಬರ್ತಾರೆ. ಅಲ್ಲೂ ಕೂಡ ನಮಗೇನು ಸ್ಕೋರ್ ತುಂಬ ಡ್ರಾಪ್ ಆಯಿತು ಅಂತ ಅನಿಸ್ಕೊಳ್ಳಿಲ್ಲ. ಮುಂದಿನ 2 ಓವರ್ಗಳಲ್ಲಿ ಅವರು ಎದುರಿಸಿದ ಕೇವಲ 2 ಎಸೆತ ಮಾತ್ರ. ಆದರೆ ಮತ್ತೊಂದು ತುದಿಯಲ್ಲಿದ್ದಂಥ ವೆಂಕಟೇಶ್ ಅಯ್ಯರ್ ನಾನ್ ಕ್ರೀಸ್ನಲ್ಲಿದ್ದರು. ಅವರು ಪಂಜಾಬ್ ಬೌಲರ್ಗಳನ್ನು ಹಿಗ್ಗಾಮುಗ್ಗ ಥಳಿಸ್ಬಿಟ್ರು. ನಿಮಗೆ ಲಾಕಿ ಫರ್ಗ್ಯೂಸನ್ ಎಸೆದಂಥ ಒಂದೇ ಓವರ್ನಲ್ಲಿ 19 ರನ್ ಚಚ್ಚಿದ್ದ ವೆಂಕಟೇಶ್ ಅಯ್ಯರ್, ಅವೆಲ್ಲವೂ ಕೂಡ ನಮಗೆ ಪ್ಲಸ್ ಆಯಿತು ಅಂತ ಅಂದ್ಕೊಳ್ಬೇಕು. ಯಾಕೆ ಅಂದರೆ ಆ ಟೈಮ್ನಲ್ಲಿ 10 ಎಸೆತಗಳಲ್ಲಿ 27 ರನ್ನು ತಮ್ಮ ಕಡೆ ಅವರು ಬಾಚಿಕೊಂಡಿದ್ದು. ಇನ್ನು 19ನೇ ಓವರ್ ಹಜ್ಮತುಲ್ಲಾ ಅವರು ಮಾಡಿದಂಥ ಬೌಲಿಂಗ್, ಕೊನೆಯ ಓವರ್ನಲ್ಲಿ ನಮಗೆ ಟಿಮ್ ಡೇವಿಡ್ ಆಡಿದಂಥ ಆಟ ಇದೆಯಲ್ಲ ಅದು ಸ್ವಲ್ಪ ನಮಗೆ ಈ ಮ್ಯಾಚ್ ಗೆಲ್ಲಲಿಕ್ಕೆ ಬಹಳ ದೊಡ್ಡ ಕೆಲಸ ಮಾಡ್ತು ಅಂತ. ಯಾಕೆಂದ್ರೆ ತುಂಬ ಕ್ಲೋಸ್ಗೂ ಹೋಗಿತ್ತು, ನಿಮಗೆ ಪಂಜಾಬ್ ಗೆಲ್ಲೋ ಸಾಧ್ಯತೆಗಳು ಹೆಚ್ಚಾಗಿತ್ತು, ಟೆನ್ಷನ್ಗೂ ಕೂಡ ಬಂದಿತ್ತು. ನಿಮಗೆ 20 ಎಸೆತಗಳಲ್ಲಿ 40 ಅಂದರೆ ಅದೇನು ದೊಡ್ಡ ಸ್ಕೋರ್ ಅಲ್ಲ. ಎಸ್ಪೆಷಲಿ ನಿಮಗೆ IPLನಲ್ಲಿ ಹೊಡಿಬಡಿ ಆಟದಲ್ಲಿ ಡೆತ್ ಓವರ್ಗಳಲ್ಲಿ ಎಲ್ಲರೂ ಕೂಡ ಏನು ಬೇಕಾದರೂ ಮ್ಯಾಜಿಕ್ ಕಮಾಲ್ ಮಾಡಿಬಿಡ್ತಾರೆ. ನಿಮಗೆ ಟಿಮ್ ಡೇವಿಡ್ 12 ಎಸೆತಗಳಲ್ಲಿ 28 ರನ್ ಚಚ್ಚಿ ಟೋಟಲ್ ಮ್ಯಾಜಿಕ್ ನಂಬರ್ ಹೇಳ್ದಲ್ಲ 222, ಒಳ್ಳೆ ಲಕ್ಕಿ ನಂಬರ್ ಅಂತಲೂ ಕೂಡ ಅಂದ್ಕೊಳ್ಬೋದು ನಾವಿವತ್ತು. ಆದರೆ ಈ ಬೃಹತ್ ಗುರಿ ಬೆನ್ನಿಡದಂಥ ಪಂಜಾಬ್ ಕಿಂಗ್ಸ್ ಎಲ್ಲಿ ಎಡುವುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಪವರ್ ಪ್ಲೇ ಈ ಟೈಮ್ನಲ್ಲಿ ಆಡಬೇಕಾಗಿದ್ದಂಥ ಪಂಜಾಬ್ ಎಡವಿದ್ದಲ್ಲೇ ಒಳ್ಳೊಳ್ಳೆ ಬ್ಯಾಟ್ಸ್ಮ್ಯಾನ್ಗಳು ಇಟ್ಕೊಂಡ ಟೀಮ್. ಆದರೆ ಭಾಳ ಪ್ರೆಷಿಯಸ್ ವಿಕೆಟ್ಗಳನ್ನು ಅವ್ರು ಕಳೆದುಕೊಂಡು ಆರಂಭದಲ್ಲೇ ಎಡವಿಬಿಟ್ರು. ಶಶಾಂಕ್ ಸಿಂಗ್ ಅರ್ಧ ಶತಕ ಸಿಡಿಸಿ ಏಕಾಂಗಿಯಾಗಿ ನಿಂತ್ಕೊಂಡು ನಾನು ತಂಡವನ್ನು ಗೆಲ್ಲಿಸ್ತೀನಿ ಅಂತ ಹೋರಾಡಿದ್ರೂ ಕೂಡ ಆ ಸಪೋರ್ಟ್ ಏನಿದೆ ಅದು ಬೇರೆ ಬ್ಯಾಟ್ಸ್ಮನ್ಗಳಿಂದ ಸಿಗಲಿಲ್ಲ. ಅದಕ್ಕೋಸ್ಕರವಾಗಿ ಅವರು 222 ರನ್ನನ್ನು ಬೃಹತ್ ಗುರಿ ಅಂತಲೂ ಹೇಳ್ಬೋದು. ಬಟ್ ಟಾರ್ಗೆಟ್ ದೊಡ್ಡದಾಗೇ ಇದೆ, ಬಟ್ ಅದು ಅಷ್ಟು ಕಷ್ಟ ಸಾಧ್ಯವಾಗಿರಲಿಲ್ಲ. ಯಾಕೆಂದರೆ ಅವ್ರು 10 ಓವರ್ನಲ್ಲೇ 100 ಗಡಿ ದಾಟಿಬಿಟ್ಟಿದ್ರು. ಹಾಗಾಗಿ ಆ ಥರ ಅನಿಸ್ಬಿಟ್ಟಿತ್ತು ನಿಮಗೆ. 100 ಗಡಿ ದಾಟೋದು ಅಂದರೆ ತುಂಬ ಕ್ಲೋಸಾಗೂ ಕೂಡ ಇದ್ದರು ಅಂತ ನಾನು ಹೇಳ್ತಾ ಇರೋದು. ಬಟ್ ಓಪನರ್ ಬೌಲಿಂಗ್ಸ್ ಇದ್ದಾರಲ್ಲ ನಮ್ಮ RCB ಕಡೆ, ಅವರು ಭುವನೇಶ್ವರು, ನಿಮಗೆ ಗೊತ್ತಿದೆ ಅವ್ರ ಬೌಲಿಂಗ್ ಹೇಗಿರುತ್ತೆ, ಸ್ವಿಂಗು ಅಂತ, ಆಫ್ ಸ್ವಿಂಗು, ಇನ್ ಸ್ವಿಂಗು, ಯಾರ್ಕರು ಎಲ್ಲ ಹಾಕ್ಬಿಡ್ತಾರೆ ಅವರು. ಇನ್ನು ಹೆಝಲ್ವುಡ್ ಅವ್ರ ಬೌಲಿಂಗ್ ಇದೆಯಲ್ಲ ಭಾಳ ಕಷ್ಟ ಸಾಧ್ಯ. ನಿಮಗೆ ಪವರ್ ಪ್ಲೇನಲ್ಲಿ ಭಾಳಷ್ಟು ಕಾಟ ಕೊಟ್ಟಿದ್ದೆ ಭುವಿ ಮತ್ತು ಹೆಝಲ್ವುಡ್ ಅವರು. ಹಾಗಾಗಿ ಪಂಜಾಬ್ ಬ್ಯಾಟರ್ಗಳು ತತ್ತರಿಸಿ ಹೋಗ್ಬಿಟ್ಟಿದ್ದು. ನಿಮಗೆ ಪ್ರಿಯಾಂಶ್ ಆರ್ಯ ಮಿಡಾನ್ಗೆ ಕ್ಯಾಚ್ ನೀಡಿ ಔಟ್ ಆದರೆ ನಿಮಗೆ ಪ್ರಭು ಸಿಮ್ರಾನ್ ಸಿಂಗ್ ಏನೋ ಕಟ್ ಮಾಡ್ಲಿಕ್ಕೆ ಹೋಗಿ ಸ್ಲಿಪ್ನಲ್ಲಿ ಕ್ಯಾಚ್ ಕೊಟ್ಟು ಹೊರಟ್ಬಿಟ್ರು. ಅದರ ಬೆನ್ನಲ್ಲೇ ರಸಿಕ್ದಾರ್ ತಮ್ಮ ಮೊದಲ ಓವರ್ನಲ್ಲೇ ಶ್ರೇಯಸ್ ಅಯ್ಯರ್ ವಿಕೆಟ್ ಪಡೆದುಕೊಂಡ್ಬಿಟ್ರು. ಪಂಜಾಬ್ಗೆ ಇದೇ ದೊಡ್ಡ ಆಘಾತ ಕೊಟ್ಟಿದ್ದು. 3 ವಿಕೆಟ್ ಎತ್ತು ಬಿಡುತ್ತಲ್ಲ, ಶ್ರೇಯಸ್ ಅಯ್ಯರ್ ಆದರೂ ಇದ್ದಿದ್ದರೆ ಎಲ್ಲೋ ಒಂದು ಕಡೆ ಈ ಮ್ಯಾಚ್ ಏನು ಬೇಕಾದರೂ ಆಗ್ಬಿಡೋದು. ಆಮೇಲೆ ನಿಮಗೆ ಶೇಡ್ಗೆ ಅವರು ಬಂದರು, ಕೂಪರ್ ಕನೋಲಿ ಮತ್ತು ಸೂರ್ಯಾಮ್ ಶೇಡ್ಗೆ ಅವರು ಕೂಡ ಒಳ್ಳೆ ಆಟ ಆಡ್ತಾಯಿದ್ರು. ಯಾಕಂದ್ರೆ 49 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಂಥ ಪಂಜಾಬ್ ಸಂಕಷ್ಟಕ್ಕೆ ಸಿಕ್ಕಾಗ ಇವರೇ ಒಳ್ಳೆ ಆಟ ಆಡ್ತಾ ಇದ್ದಿದ್ದು. ಆದರೆ ಅವರು ಎಲ್ಲೋ ಒಂದು ಕಡೆ ಎಡವಿಬಿಟ್ರು ಅಂತ ಅನಿಸುತ್ತೆ. 11ನೇ ಓವರ್ ವೇಳೆಗೆ ಪಂಜಾಬ್ ಕಿಂಗ್ಸ್ 9ಕ್ಕಿಂತ ಕಡಿಮೆ ರನ್ ರೇಟ್ ಇದ್ದಿದ್ದು. ಆಲ್ಮೋಸ್ಟ್ ಆಗಲೇ 5 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಗೆಲ್ಲೋ ಚಾನ್ಸಸ್ ಕಮ್ಮಿ ಆಗ್ತಾ ಬಂತು. ನಿಮಗೆ ಶಶಾಂಕ್ ಸಿಂಗ್ ಮತ್ತು ಸುಯಾನ್ ಶರ್ಮಾ ಓವರ್ನಲ್ಲಿ 3 ಸಿಕ್ಸರ್ ಸಿಡಿಸಿ 20 ರನ್ ಹೊಡೆದುಬಿಟ್ರು. ನಿಮಗೆ ಆವಾಗ ಎಲ್ಲೋ ಒಂದು ಕಡೆ ವಾಲ್ತಾ ಇದೆ ಮ್ಯಾಚ್ ಪಂಜಾಬ್ ಕಡೆ ಅಂತ ನಾವು ಅಂದ್ಕೊಂಡಿದ್ವಿ. ಸ್ಟೊಯ್ನಿಸ್ ನಿಂತಾಗ ಆ ಥರದೊಂದು ಆಟವನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾಯಿದ್ರು, ಗೆಲ್ಲಬಹುದು ಅಂತ. ಶಶಾಂಕ್ ಸಿಂಗ್ ಕೊನೆಗೆ 2 ಬೌಂಡ್ರಿನ ಕಂಟಿನ್ಯೂಸ್ ಹೊಡೆದಿದ್ದು. ಟೋಟಲಾಗಿ ಈ ಜೋಡಿ ಏನಿದೆ ಸ್ಟೊಯ್ನಿಸು ಮತ್ತು ಶಶಾಂಕ್ ಸಿಂಗು 32 ಎಸೆತಗಳಲ್ಲಿ 67 ರನ್ಗಳ ಜೊತೆಯಾಟ ಆಡಿದ್ದು. ಆದರೆ ಹೆಝಲ್ವುಡ್ ಎಸೆದಂಥ ಫುಲ್ ಟಾಸ್ ಎಸೆತದಲ್ಲಿ ಸ್ಟೊಯ್ನಿಸ್ ಔಟ್ ಆಗಿಬಿಟ್ರು. ಅಂದರೆ ಔಟ್ ಆಗಿದ್ದು LBW ಆಗಿಬಿಟ್ರು. ಅಲ್ಲಿ ಮ್ಯಾಚ್ ಕೈ ತಪ್ಪು ಹೋಯಿತು ಅಂತ ಅಂದ್ಕೊಳ್ಬೋದು. ನಿಮಗೆ ಲಾಸ್ಟ್ 5 ಓವರ್ ಪಂಜಾಬ್ ಬೇಕಾಗಿದ್ದು 77 ರನ್. ಅಂದ್ಕೊಳ್ತಾ ಇರ್ತೀರಿ, ಕಡಿಮೆ ಸ್ಕೋರ ಇತ್ತಲ್ವಾ, ಗೆಲ್ಲೋ ಚಾನ್ಸಸ್ ಇತ್ತು ಅಂತ. ಕಳೆದ ವರ್ಷ ನಿಮಗೆ ಫೈನಲ್ ಮ್ಯಾಚ್ ಇದೆಯಲ್ಲ, ಅಲ್ಲೂ ಕೂಡ ಇದೇ ಶಶಾಂಕ್ ಸಿಂಗ್ 27 ಎಸೆತಗಳಲ್ಲಿ 56 ರನ್ ಹೊಡೆದಿದ್ರು. ಕಠಿಣ ಹೋರಾಟ ನಡೆಸಿದ್ರು. RCB ಡೆತ್ ಓವರ್ ಸ್ಪೆಷಲಿಸ್ಟ್ಗಳಾದಂಥ ಭುವನೇಶ್ವರು ಮತ್ತು ಹೆಝಲ್ವುಡ್ ಮತ್ತು ರಸಿಕ್ದಾರ್ ಒಳ್ಳೆ ನಿಖರವಾದಂಥ ಬೌಲಿಂಗ್ನ ಮಾಡಿ ಪಂಜಾಬ್ನ ಮಕಾಡೆ ಮಲಗಿಸ್ಬಿಟ್ರು. ನಿಮಗೆ ಪಂಜಾಬ್ ಸ್ಕೋರ್ ಬೋರ್ಡ್ ನೋಡೋದಾದರೆ ಪ್ರಿಯಾಂಶ್ ಆರ್ಯ ಡಕೌಟ್ ಆಗಿರೋದು, ಪ್ರಭು ಸಿಮ್ರಾನು ಕೇವಲ 2 ರನ್ 5 ಬಾಲಿಗೆ, ಇನ್ನು ಕೂಪರು 22 ಬಾಲಿಗೆ 37, ಶ್ರೇಯಸ್ ಅಯ್ಯರು ಅವರು ಕೂಡ ಒಂದೇ 1 ರನ್ನು ಡಕೌಟ್ ಅಂದ್ಕೊಂಬಿಡಿ ಅದನ್ನು ಕೂಡ. ಆಮೇಲೆ ಶೆಡ್ಗೆ 22 ಬಾಲಿ 35 ಹೊಡಿತಾರೆ. ಸ್ಟೊಯ್ನಿಸು 25 ಬಾಲಿ 37, ಅವರೇ ಸ್ವಲ್ಪ ಆಸರೆ. ಶಶಾಂಕ್ ಸಿಂಗ್ ಕೂಡ 27 ಬಾಲಿಗೆ 56 ರನ್. ಇನ್ಯಾರು ಕೂಡ ಆ ಥರದ್ದು ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ. ಇನ್ನು ಭುವನೇಶ್ವರ್ ಇವತ್ತು ಅವರಿಗೆ ಕ್ರೆಡಿಟ್ ಸಲ್ಲೇಬೇಕು. 4 ಓವರ್ ಮಾಡಿದ್ದಾರೆ 38 ರನ್ನು. ಬಟ್ ಅವ್ರಿಗೂ ಕೂಡ ಹೊಡಿಬಿಡಿ ನಡೀತಾ ಇತ್ತು. ಬಟ್ 2 ವಿಕೆಟ್ ಪ್ರಮುಖವಾದಂಥ 2 ವಿಕೆಟ್ ತೆಗೆದ್ರು. ಹೆಝಲ್ವುಡ್ಗೂ 1 ವಿಕೆಟ್ ಬಿತ್ತು. 4 ಓವರ್ ಮಾಡಿದ್ದಾರೆ 36 ರನ್ನು. ರಸಿಕ್ಕು ಅವರು ಚೆನ್ನಾಗಿ ಮಾಡಿದ್ರು ಬೌಲಿಂಗು.
ಅವರಿಗೆ 3 ವಿಕೆಟ್ ಬಿದ್ದಿದ್ದು ಇವತ್ತು ರಸಿಕ್ದಾರ್ಗೆ. ಅದು ಕೊನೆಗೆ ಹೋಗಿದ್ದಲ್ವ, ಹಾಗಾಗಿ ಆರಂಭದ ವಿಕೆಟ್ಗಳೇನಿದೆ ಪ್ರೆಷಿಯಸ್ ವಿಕೆಟ್ ಆಗುತ್ತೆ. ಹಾಗಾಗಿ ರಸಿಕ್ದಾರ್ಗೆ ಆ ಕ್ರೆಡಿಟ್ ಹೋಗದೇ ಇದ್ದರೂ ಕೂಡ ಅವ್ರಿಗೆ 3 ವಿಕೆಟ್ ಬಿದ್ದಿದ್ದು ಪ್ರಮುಖ ವಿಕೆಟ್ಗಳು ಅಂತ ಅಂದ್ಕೊಳ್ಬೋದು. ಇನ್ನು ಸುಯೇಶ್ ಶರ್ಮಾ ಅವ್ರಿಗೂ 1 ವಿಕೆಟ್ ಬಿತ್ತು, 4 ಓವರ್ ಮಾಡಿದರೆ 50 ರನ್ ಕೊಟ್ಟಿದ್ದಾರೆ. ಸುಯೇಶ್ ಶರ್ಮಾ ನಿಮಗೆ ಕಳೆದ ಸೀಸನ್ನಲ್ಲಿ ಅವ್ರಿಗಿದ್ದಂಥ ಪ್ರಭಾವ ಈ ಬಾರಿ ಫುಲ್ ಕುಗ್ಗು ಹೋಗಿಬಿಟ್ಟಿದೆ. ಯಾಕೆಂದರೆ ಬಂದವರೆಲ್ಲರೂ ಹೊಡಿಬಡಿ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರ ಬೌಲಿಂಗ್ ಆ ಥರ ಏನು ಪರಿಣಾಮಕಾರಿ ಮತ್ತು ಆಕ್ರಮಣಕಾರಿ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ರೊಮಾರಿಯೋ ಶಫರ್ಡ್ ಇದ್ದರು ಇವತ್ತು, ಅವರು ಕೂಡ 1 ವಿಕೆಟ್ ಎತ್ತಿದ್ದಾರೆ, ಮಾಡಿದ್ದು 1 ಓವರು 8 ರನ್ ಬಿಟ್ಕೊಟ್ಟಿದ್ದಾರೆ. ಇನ್ನು ಕೃನಾಲ್ ಪಾಂಡ್ಯ 3 ಓವರ್ ಮಾಡಿದ್ರು 27 ರನ್. ಒಟ್ಟಾರೆಯಾಗಿ ನಮ್ಗೆ ಹೇಳಿದ್ನಲ್ಲ, ಈ ಸಲ ಕೂಡ ಕಪ್ ನಮ್ಮದೇ ಅನ್ನೋ ರೀತಿಯಾಗಿದೆ. ಇನ್ನು ಉಳಿದಿರ್ತಕ್ಕಂಥ ಮ್ಯಾಚ್ RCB ತಂಡ ಶುಕ್ರವಾರ ಮೇ 22ನೇ ತಾರೀಕು SRH ವಿರುದ್ಧದ ಲೀಗ್ ಪಂದ್ಯ ಮ್ಯಾಚನ್ನು ಕಂಪ್ಲೀಟ್ ಮಾಡ್ತಾಯಿದೆ. ಅದಾದಮೇಲೆ ಪ್ಲೇ ಆಫ್ಗೆ ಹೋಗುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡಕ್ಕೂ ಕೂಡ ಮೇ 23ಕ್ಕೆ ಅದು ಲಕ್ನೋ ಸೂಪರ್ ಜೈಂಟ್ಸ್ ಆಲ್ಮೋಸ್ಟ್ ಎಲಿಮಿನೇಟ್ ಆಗಿರೋ ತಂಡದ ಜೊತೆ ಅವ್ರು ಆಡ್ತಾಯಿದ್ದೆ. ಆಲ್ಮೋಸ್ಟ್ ಅಲ್ಲ, ಹೊರಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಆ ಟೀಮ್ನ ಎದುರಿಸ್ತಾ ಇದೆ. ನೋಡಿ ಏನೆಲ್ಲ ಆಗ್ಬೋದು ಪಾಯಿಂಟ್ಸ್ ಟೇಬಲ್ನಲ್ಲಿ. ಇನ್ನೂ ಚೇಂಜಸ್ ಇದೆ, ಬಟ್ ನಾವು ಮೊದಲ ಕ್ವಾಲಿಫೈಡ್ ತಂಡ ಏನಿದೆ ಅದು RCB ತಂಡ. ಟಾಪ್ 2ನಲ್ಲೂ ಕೂಡ ಅದೇ ಪ್ಲೇಸ್ನ ಕಾಯ್ದುಕೊಳ್ಳುತ್ತೆ ಅನ್ನೋದು ಕನ್ಫರ್ಮ್ ಅಂತೂ ಆಗಿದೆ. ನೋಡೋಣ ಮುಂದೆ ಏನಾಗ್ಬೋದು ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.